ಶ್ರೀಯಾಂಕಣ ವೀಕ್ಷಕರೇ, ಒಂದು ಶಾರ್ಟ್ ಇನ್ಫಾರ್ಮೇಶನ್ ಏನಂತಂದ್ರೆ, ಕರ್ನಾಟಕ ಸರ್ಕಾರ ಅಡ್ವರ್ಟೈಸ್ಮೆಂಟ್ PR ವರ್ಕ್ಗೆ ಹೆಚ್ಚು ದುಡ್ಡು ಖರ್ಚು ಮಾಡ್ತಾ ಇದೆ ಅಂತ ಹೇಳಿ ಒಂದು ಟ್ವಿಟರ್ ಶೇರ್ ಮಾಡ್ತಾ ಇದ್ದಾರೆ. ಇಲ್ಲಿ ಕ್ರಿಟಿಕ್ಸ್ ಮಾಡ್ಬೇಕು, ನಾವು ಎರಡೂ ಕಡೆನೂ ಮಾಡ್ಬೇಕು. ಸೊ ಯಾವುದೇ ಒಂದು ಸರ್ಕಾರ, ಚುನಾಯಿತ ಸರ್ಕಾರ PR ಕೆಲಸಕ್ಕೆ ಸಾವಿರಾರು ಕೋಟಿ ರೂಪಾಯಿನ ಖರ್ಚು ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅಂತ ನನ್ನ ಪ್ರಶ್ನೆ. ಏನು 2014ರಲ್ಲಿ ಏನು ಒಂದು ಹೆಚ್ಚು ಖರ್ಚು ಮಾಡೋದು, ಅವೈಲೇಬಲ್ ಡಾಟಾ ಮೋದಿ ಸರ್ಕಾರ ಇದುವರೆಗೂ ಎಷ್ಟು ಖರ್ಚು ಮಾಡಿದ್ಯಪ್ಪ ಅಂತಂದ್ರೆ, ಅವೈಲೇಬಲ್ ಡಾಟಾ ಫ್ರಮ್ ದ ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಶನ್ ಅಂಡ್ ಬ್ರಾಡ್ಕಾಸ್ಟಿಂಗ್ ಶೋಸ್ ದ ಗವರ್ಮೆಂಟ್ ಸ್ಪೆಂಟ್ 6,491 crore on print and electronic media advertisements from 2014 to 2022 ವರೆಗೆ. So average about 812 crores annually with breakdowns including 3,221 crore in on print and 3,661 crore electronic media. So totally recent figures ಏನು ಹೇಳ್ತಾರೆ, ಎಸ್ಕಲೇಟಿಂಗ್ ಔಟ್ಲೆಟ್ಸ್ ಬರೀ ಇತ್ತೀಚೆಗೆ 1,228 ಕೋಟಿ ರೂಪಾಯಿನ ಮೋದಿ ಸರ್ಕಾರ ಸ್ಪೆಂಡ್ ಮಾಡಿದೆ. ಮತ್ತೆ ಪಬ್ಲಿಕ್ ಅಲ್ಲಿ 2023-24ರಲ್ಲಿ ಬಜೆಟ್ 1,211 ಕೋಟಿ, 2025-26ರಲ್ಲಿ ಇದು ಇನ್ನೂ ಕೂಡ ಹೆಚ್ಚಾಗ್ತಾ ಇದೆ. ಒಟ್ಟಾರೆ ನಾವು ಇಯರ್ ವೈಸ್ ಗಮನಿಸ್ತಾ ಹೋದ್ರೆ ಮೋದಿ ಸರ್ಕಾರ 2014-15ರಲ್ಲಿ 700 ಕೋಟಿ, 2015-16ರಲ್ಲಿ 750 ಕೋಟಿ, 2016-17 800 ಕೋಟಿ, 2017-18ರಲ್ಲಿ 850 ಕೋಟಿ, 2018-19ರಲ್ಲಿ 900 ಕೋಟಿ, 2019-20ರಲ್ಲಿ 950 ಕೋಟಿ, 2020-21ರಲ್ಲಿ 1000 ಕೋಟಿ, 2021-22ರಲ್ಲಿ 1,050 ಕೋಟಿ, 2022-23ರಲ್ಲಿ 1,100 ಕೋಟಿ, 2023-24ರಲ್ಲಿ 1,228 ಕೋಟಿ, 2024-20ರಲ್ಲಿ 1,200 ಕೋಟಿ, 2025-26ರಲ್ಲಿ 1,111 ಕೋಟಿ. ಸೊ ಇದು ಮೋದಿ ಸರ್ಕಾರದ PR ಕೆಲಸ. ಸಿದ್ದರಾಮಯ್ಯ ಸರ್ಕಾರದ ಕೆಲಸ ಕೂಡ ಜನರಿಗೆ ಹಾನಿ ಮಾಡ್ತಕ್ಕಂಥದ್ದು. ಹಾಗೆ ಮೋದಿ ಸರ್ಕಾರ ಅದರ ಅಣ್ಣ ಮೋದಿ ಸಿದ್ದರಾಮಯ್ಯ ತಮ್ಮ ಇವರು ಮೋದಿ ಖರ್ಚು ಮಾಡ್ತಕ್ಕಂಥದ್ದು 7,000 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ. ಇದನ್ನ ಯಾರು ಮೋದಿಯ ಭಕ್ತರು, ಬಿಜೆಪಿಯ ಭಕ್ತರು, JDS ನ ವಕ್ತಾರರು ಯಾರಾದ್ರೂ ಕನ್ನಡದಲ್ಲಿ ಚರ್ಚೆ ಮಾಡ್ತಾರ? ಚರ್ಚೆ ಮಾಡಿ. ನಮಸ್ಕಾರ.